ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಅಡಿಕೆ ಬೆಳೆಗಾರರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುವ ಕುರಿತು ಡಾಕ್ಟರ್ ಪ್ರಕಾಶ್ ಕಮ್ಮರಡಿಯವರು 3ನೇ ಎಪಿಸೋಡ್ನಲ್ಲಿ ಅಡಿಕೆ ಬೆಳೆಗಳ ಕುರಿತು ಸಂಶೋಧನೆ ಹಾಗೂ ಅಭಿವೃದ್ಧಿ ಮಂಡಳಿಯನ್ನು ರಚಿಸುವ ಮುಖಾಂತರ ಅಡಿಕೆ ಬೆಳೆಗಾರರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೇಗೆ ಪಡೆಯಬಹುದೆಂದು ವಿವರವಾಗಿ ವರದಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ಕೇಳೋಣ ಬನ್ನಿ. ಸಹಕಾರ ವ್ಯವಸ್ಥೆ ಮಾರುಕಟ್ಟೆ ಸಹಕಾರ ವ್ಯವಸ್ಥೆ ಬಹಳ ಗಟ್ಟಿಯಾಗಿದೆ, ಅನುಮಾನವೇ ಇಲ್ಲ. ಇದು ಡೈವರ್ಸಿಫೈ ಆಗಿದೆ. ಕ್ಯಾಂಪ್ಕೋ ಅನ್ನತಕ್ಕಂಥ ಚಾಕ್ಲೇಟ್ ಹಿಡಿದಿದೆ. ಅದೇ ಅತಿ ದೊಡ್ಡ ನ್ಯೂನ್ಯತೆ. ಇಷ್ಟೆಲ್ಲ ಸಹಕಾರ ವ್ಯವಸ್ಥೆ, ಮಾರುಕಟ್ಟೆ ವ್ಯವಸ್ಥೆ ಇದ್ದರೂ ಅಡಿಕೆಯ ಆತಂಕಗಳಿಗೆ ರೋಗ ಇರ್ಬೋದು, ಕಾನೂನಿನ ತೊಡಕು ಇರ್ಬೋದು, ಅಥವಾ ನಾನು ಹೇಳಿದಂಗೆ ಬೇರೆ ಬೇರೆಯ ಒಂದು ಸಮಸ್ಯೆಗಳಿಗೆ ಉತ್ತರ ಯಾಕೆ ಸಿಕ್ಕಿಲ್ಲ ಅಂದ್ಬಿಟ್ರೆ, ಇವತ್ತು ಕೂಡ ಅಡಿಕೆಯ ಪರ್ಯಾಯ ಬಳಕೆ ನಾನು ಹೇಳಿದ್ನಲ್ಲ, ಮೂಲತಃ ದುರಂತ ಅಂದ್ಬಿಟ್ರೆ ಸಹಕಾರ ವ್ಯವಸ್ಥೆ ಮತ್ತು ಖಾಸಗಿ ವ್ಯವಸ್ಥೆಗಳು, ನಾನು ಮೊದಲು ಹೇಳಿದ್ನಲ್ಲ, ಗುಟ್ಕಾ ಆಧಾರಿತ ಮಾರುಕಟ್ಟೆ ಮತ್ತು ಬೆಲೆಯ ಒಂದು ವಿಚಾರದಲ್ಲೇ ಕೇಂದ್ರೀಕೃತವಾಗಿದೆ. ಸಹಕಾರ ವ್ಯವಸ್ಥೆಯನ್ನು ಕೂಡ ಆ ಮಾರುಕಟ್ಟೆಗೆ ಅವಲಂಬಿತವಾಗಿ ಗ್ರಾಹಕರಿಗೆ ಬೆಲೆ ಕೊಡ್ತಕ್ಕಂಥದ್ದು. ಇದು ಅಡಿಕೆ ಮಾರುಕಟ್ಟೆ ವ್ಯವಸ್ಥೆಯ ದೊಡ್ಡ ಲೋಪ ಅಂತ ಹೇಳ್ತಿಲ್ಲ, ತಪ್ಪು ನಡೆ ಅಂತಲೂ ಹೇಳ್ತಾ ಇಲ್ಲ. ಆದರೆ ಒಂದು ದೊಡ್ಡ ಲಿಮಿಟೇಷನ್ಸ್ಗಳು, ಯಾಕೆಂದರೆ ಬೆಲೆ ಸಿಗುತ್ತೆ ಅಂತ ಆದಾಗ ಮಾರುಕಟ್ಟೆ ಕೆಲಸ ಮಾಡಬೇಕು. ಇದರಿಂದ ಮಾರುಕಟ್ಟೆ ವ್ಯವಸ್ಥೆ ಹೊರಗಡೆ ಬರುವ ಹಾಗೆ ಅಡಿಕೆಯ ಬೆಳೆಗಾರರು ಕೂಡ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಅಡಿಕೆ ಬೆಳೆಗಾರರಿಗೆ ಈಗಾಗಲೇ ಸದೃಢವಾಗಿರತಕ್ಕಂಥ ಅಡಿಕೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಬರಿದೇ ಮಾರಾಟಕ್ಕೆ ಮಾತ್ರ ಅಂತಲ್ಲ, ರಿಸರ್ಚ್ ಮತ್ತು ಡೆವಲಪ್ಮೆಂಟು, ಇವತ್ತು ಅಡಿಕೆಗೆ ಬರತಕ್ಕಂಥ ರೋಗಗಳ ಬಗ್ಗೆನೂ, ಅಡಿಕೆಗೆ ಬರತಕ್ಕಂಥ ಅಡಿಕೆಯ ಒಂದು ಪರ್ಯಾಯ ಬಳಕೆ, ನಾನು ಹೇಳಿದ್ನಲ್ಲ, ಅಡಿಕೆಯನ್ನು ಬಹಳ ಮುಖ್ಯವಾಗಿ ಹೇಳ್ತೀನಲ್ಲ, ಅಡಿಕೆಯ ನ್ಯೂಟ್ರಾಸ್ಯೂಟಿಕಲ್ ಪ್ರಾಡಕ್ಟ್ಗಳು ಅಂತ ನಿವೇದನ್ ನೆಂಪೇನ ಒಬ್ಬ ಹುಡುಗ ಈಗಾಗಲೇ ಅಡಿಕೆಯಿಂದ ಅರೆಕ ಚಹಾ ಅಂತ ಮಾಡಿದ್ದಾನೆ. ಆ ಚಹಾ ಮತ್ತು ಬರತಕ್ಕಂಥದ್ದು ಉತ್ತೇಜಕ ಅವೆಲ್ಲ ಇದ್ದಾವೆ, ಅದಕ್ಕೂ ಮೀರಿದಂತೆ ಅದರಲ್ಲಿ ಆರೋಗ್ಯ ಅಂಶಗಳಿದ್ದಾವೆ. ಅದನ್ನು ಸತತವಾಗಿ ಬಳಸೋದ್ರಿಂದ ನಮಗೆ ಮಧುಮೇಹದಿಂದ ಹಿಡಿದ್ಬಿಟ್ಟು ಪಚನಕ್ರಿಯೆ ಎಲ್ಲದಕ್ಕೂ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾನೆ. ಒಬ್ಬ ನವೋದ್ಯಮಿ ತರುಣ ಮಾಡಿರತಕ್ಕಂಥ ಕೆಲಸವನ್ನು ಮಾರುಕಟ್ಟೆ, ಸಹಕಾರ ಮಾರುಕಟ್ಟೆ ವ್ಯವಸ್ಥೆ ಯಾವಾಗಲೂ ಕೈಗೊಳ್ಳಬೇಕಾಗಿತ್ತು. ಈಗ ಹೇಳ್ತೀನಲ್ಲ, ಅಡಿಕೆ ಈ ಸಾಮಾಜಿಕವಾಗಿ ಒಪ್ಪಿತವಾದಂಥ ನ್ಯೂಟ್ರಾಸ್ಯೂಟಿಕಲ್ ಉತ್ಪನ್ನಗಳು ಜೊತೆಗೆ ಉಪಬಳಕೆ ಹೇಳಿನಲ್ಲ, ಚೊಗರು ಇರ್ಬೋದು ಅಥವಾ ಅಡಿಕೆಯ ಒಂದು ಕೊಬ್ಬಿನ ವಿಚಾರಗಳಿರ್ಬೋದು, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ಗಳು ಮತ್ತು ಆ ವಿಚಾರದ ಬಗ್ಗೆ ಅಡಿಕೆ ಸಹಕಾರ ಮಾರುಕಟ್ಟೆ ವ್ಯವಸ್ಥೆ ಗಮನ ಹರಿಸಬೇಕು ಮತ್ತು ಸಂಶೋಧನೆಗಳಿಗೆ ಗಮನ ಹರಿಸಬೇಕು. ಈಗಾಗಲೇ ಅಡಿಕೆಯ ಎಲ್ಲ ಸಹಕಾರ ಸಂಘಗಳ ಮಹಾಮಂಡಲ ಅಂತ ಮಾಡ್ಕೊಂಡಿದ್ದಾರೆ, ಭಾಳ ಒಳ್ಳೆಯ ಬೆಳವಣಿಗೆ. ಆದರೆ ಈ ಮಹಾಮಂಡಲ ಅನ್ನೋತಕ್ಕಂಥದ್ದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಮೊಟ್ಟ ಮೊದಲು ಇವೆಲ್ಲದಕ್ಕೂ ಆಗಬೇಕು ಅಂತ ಅದರಲ್ಲಿ ಹಣಕಾಸಿನ ಅಗತ್ಯಗಳಿದ್ದಾವೆ. ಹಣಕಾಸು ಮತ್ತು ಸಂಶೋಧನೆಗೆ, ಅಭಿವೃದ್ಧಿಗೆ ಒಂದು ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್, ಸಾಂಸ್ಥಿಕವಾದ ಚೌಕಟ್ಟನ್ನು ಸಹಕಾರ ವ್ಯವಸ್ಥೆನೇ ಮಾಡೋಕ್ಕಾಗೋದಿಲ್ಲ. ಇವೆಲ್ಲ ನಡಿಬೇಕು, ಸಂಶೋಧನೆ ನಡಿಬೇಕು ಅಂತ ಆದಲ್ಲಿ, ಹೊಸ ಉತ್ಪನ್ನಗಳನ್ನು ಹೊರಗಡೆ ತರಬೇಕು ಅಂತಾಗಲಿ, ಅಥವಾ ಈ ಕಾನೂನಿನ ತೊಡಕು ವಿಚಾರಗಳೆಲ್ಲ ಮಾಡಬೇಕು ಅಂತ ಆದಾಗ ಅಡಿಕೆಗೆ ಒಂದು ಸಾಂಸ್ಥಿಕ ಚೌಕಟ್ಟು ಬೇಕು, ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್. ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಏನಪ್ಪ ಸಾಂಸ್ಥಿಕ ಚೌಕಟ್ಟು? ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಅಡಿಕೆ ಅನ್ನೋದು ಒಂದು ಪ್ಲಾಂಟೇಶನ್ ಕ್ರಾಪ್, ತೋಟದ ಬೆಳೆ ಪ್ಲಾಂಟೇಶನ್ ಕ್ರಾಪ್. ಟೀ ಅನ್ನೋದು ತೋಟದ ಬೆಳೆ, ರಬ್ಬರ್ ಅನ್ನೋದು ತೋಟದ ಬೆಳೆ, ಕಾಫಿ ಅನ್ನೋದು ತೋಟದ ಬೆಳೆ, ಪ್ಲಾಂಟೇಶನ್ ಕ್ರಾಪು, ಸ್ಪೈಸಸ್, ಇವೆಲ್ಲ ತೋಟದ ಬೆಳೆಗಳಿಗೂ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸರ್ಕಾರದ ಒಡೆತನ ಸ್ವಾಮ್ಯದ ಒಂದು ವ್ಯವಸ್ಥೆ ಇದೆ. ದಟ್ ಈಸ್ ಕಾಲ್ಡ್ ಎಸ್ ದ ಬೋರ್ಡ್, ಮಂಡಳಿ ಅಂತ. ಕಾಫಿ ಮಂಡಳಿ ಅನ್ನೋದು ಬ್ರಿಟಿಷರ ಕಾಲದಲ್ಲಿ ಬಂದಿರತಕ್ಕಂಥದ್ದು. ಅವುಗಳ ಉದ್ದೇಶ ನಾನು ಹೇಳಿದ್ನಲ್ಲ, ಇವೆಲ್ಲದ್ರ ಬಗ್ಗೆ ಗಮನ ಹರಿಸೋದು, ಕಾನೂನಿನ ವಿಚಾರಗಳಿಂದ ಹಿಡಿದುಬಿಟ್ಟು ಆಮದು ರಫ್ತುಗಳನ್ನು ನಿಯಂತ್ರಣ ಮಾಡತಕ್ಕಂಥದ್ದು. ಅವೆಲ್ಲ ಬೆಳೆಗಳನ್ನು ಒಟ್ಟು ಸೇರಿಸಿದ ಒಟ್ಟು ಮೌಲ್ಯ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಕಾಫಿನೂ ಬೆಳೀತಾರೆ, ಟೀನೂ ಬೆಳೀತಾರೆ, ಸಾಂಬಾರು ಬೆಳೀತಾರೆ, ರಬ್ಬರ್ ಬೆಳೀತಾರೆ, ಅವೆಲ್ಲದನ್ನು ಒಟ್ಟು ಸೇರಿಸಿದ್ರೆ ಅಡಿಕೆ ಅರ್ಧ ಬರೋದಿಲ್ಲ. ಆಶ್ಚರ್ಯ ಏನ್ಬಿಟ್ರೆ ಅಡಿಕೆಗಿಂತ ಮಂಡಳಿ ಇಲ್ಲ. ಸಹಕಾರ ವ್ಯವಸ್ಥೆ ಇದೆ. ಸಹಕಾರ ವ್ಯವಸ್ಥೆ ರೈತರ ಮಟ್ಟದಲ್ಲಿ ರೈತರನ್ನು ಒಗ್ಗೂಡಿಸ್ತಕ್ಕಂಥ ಒಂದು ವ್ಯವಸ್ಥೆ. ಮಂಡಳಿ ಅನ್ನತಕ್ಕಂಥದ್ದು ಸರ್ಕಾರದ ಜೊತೆಗೆ ಹೊಂದಾಣಿಕೆ, ಸರ್ಕಾರ ಜೊತೆಗೆ ವ್ಯವಹಾರಗಳನ್ನು ನಡೆಸಿಬಿಟ್ಟು ಅಡಿಕೆಗೆ ಉದ್ಯಮಕ್ಕೆ ಸದ್ದೂಡಿ ಕೊಡ್ತಕ್ಕಂಥ ವ್ಯವಸ್ಥೆ. ಈ ಸಹಕಾರ ವ್ಯವಸ್ಥೆ ಅನ್ನತಕ್ಕಂಥದ್ದು ಮಂಡಳಿಯ ರೂಪದ ಒಂದು ಸಾಂಸ್ಥಿಕ ವ್ಯವಸ್ಥೆ ಬಗ್ಗೆ ಗಮನ ಹರಿಸಬೇಕಾಗಿದೆ.
ನಾನು ಕೃಷಿ ಬೆಲೆ ಆಯೋಗದಲ್ಲಿ ನಮ್ಮ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿಗಳ ನೇತೃತ್ವದಲ್ಲಿ 2014ರಲ್ಲಿ ಅಡಿಕೆಗೆ ಒಂದು ಮಂಡಳಿ ಮಾಡಬೇಕು, ಅದರ ಸಾಧಕ ಬಾಧಕಗಳು, ಅದರ ಲಕ್ಷಣಗಳು, ಅದರ ಯಾವ ರೀತಿ ಇರಬೇಕು ಅಂತ ಹೇಳಿಬಿಟ್ಟು ಒಂದು ವಿವರವಾದಂಥ ಒಂದು ವರದಿಯನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದೆ. ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿರತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ ಅಂತ ಉಂಟು. ಈ ತೋಟದ ಬೆಳೆಗಳಿಗೆಲ್ಲ ಒಂದು ಉದ್ದಿಮೆಗೆ ಒಂದು ಭರವಸೆ ಕೊಡ್ತಕ್ಕಂಥ, ಸಲಹೆ ಸೂಚನೆ ಕೊಡ್ತಕ್ಕಂಥ ಅಡ್ವೈಸರಿ ಬಾಡಿ, ಕೇಂದ್ರ ಸರ್ಕಾರದ ವಾಣಿಜ್ಯ ಇಲಾಖೆ ಅಡ್ವೈಸರಿ ಬಾಡಿ, ಅದರ ಮೂಲಕ ಫೀಸಿಬಿಲಿಟಿ ರಿಪೋರ್ಟು ತಂದಿದ್ದೆ. ಅಡಿಕೆ ಮಂಡಳಿ ಯಾವ ಥರ ಇರಬೇಕು ಅಂತ ಸಂಪೂರ್ಣವಾದ ವರದಿಯನ್ನು ನಾನು ಸರ್ಕಾರದ ಮುಂದಿಟ್ಟಿದ್ದೀನಿ. ಆ ಮಂಡಳಿ ಮತ್ತು ಸಹಕಾರ ವ್ಯವಸ್ಥೆಗಳ ನಡುವೆ ಹೊಂದಾಣಿಕೆ ಅನ್ನೋದು ಇದು ಸ್ವಲ್ಪ ಅನುಮಾನ ಬಂದೋಗಿದೆ. ಈ ಮಂಡಳಿ ಬರೋದಾದಲ್ಲಿ ಸಹಕಾರ ವ್ಯವಸ್ಥೆಗೆ, ಯಾಕೆಂದರೆ ಸಹಕಾರ ವ್ಯವಸ್ಥೆ ಅನ್ನತಕ್ಕಂಥದ್ದು ರೈತರು ಮಾಡಿರ್ತಕ್ಕಂಥ ಒಂದು ಚುನಾಯಿತವಾದ ವ್ಯವಸ್ಥೆ. ಮಂಡಳಿ ಬರೋದ್ರಿಂದ ಏನಾಗ್ಬೋದು ಸ್ವಲ್ಪ ಅನುಮಾನ, ಎಲ್ಲದನ್ನು ಬಗೆಹರಿಸಿದ್ವಿ. ಮಂಡಳಿ ಅನ್ನೋದು ಸರ್ಕಾರ ಮಟ್ಟದಲ್ಲಿ, ಸಹಕಾರ ವ್ಯವಸ್ಥೆ ರೈತರ ಮಟ್ಟದಲ್ಲಿ. ಸಹಕಾರ ವ್ಯವಸ್ಥೆ ಸಂಪೂರ್ಣ ಮಂಡಳಿಯನ್ನು ತನ್ನ ಕೈವಶ ಮಾಡಿಕೊಳ್ಳಬೇಕು ಅಥವಾ ಮಂಡಳಿ ಮೇಲೆ ನಿಯಂತ್ರಣ ಇಡಬೇಕು. ಯಾವ ಥರ ಅಂದ್ಬಿಟ್ಟು ನಾನು ಹೇಳಿದಲ್ಲ, ಕಾಫಿ ಬೋರ್ಡ್ ಇರ್ಬೋದು, ಟೀ ಬೋರ್ಡ್ ಇರ್ಬೋದು, ಅಲ್ಲೆಲ್ಲ ರಚನೆ ಯಾವ ಥರ ಉಂಟುಬಿಟ್ರೆ ಅದಕ್ಕೆ ಒಬ್ಬರು ಅಧ್ಯಕ್ಷರು, ಮುಖ್ಯಸ್ಥರು ರೈತ ಮೂಲದಲ್ಲಿರ್ತಾರೆ. ಅಂದರೆ ಕಾಫಿ ಮಂಡಳಿಗೆ ಅಧ್ಯಕ್ಷರು ಕಾಫಿ ಬೆಳೆಗಾರರು, ಟೀ ಮಂಡಳಿಗೆ ಟೀ ಬೆಳೆಗಾರರು ಇರ್ತಾರೆ. ಅದೇ ಸರ್ಕಾರದ ವತಿಯಿಂದ ಒಬ್ಬರು IAS ಆಫೀಸರ್ MD ಅಂತ ಇರ್ತಾರೆ. ಅಡಿಕೆ ಮಂಡಳಿಗೆ ಸಂಪೂರ್ಣ ನಿಯಂತ್ರಣ ಈ ಸಹಕಾರ ಸಂಸ್ಥೆಗಳ ಮುಖ್ಯಸ್ಥರ ಎಲ್ಲ ಸದಸ್ಯರಾಗಿರ್ತಾರೆ. ರೈತ ಪ್ರತಿನಿಧಿಗಳು ಇರ್ತಾರೆ, ಸಹಕಾರ ಮಂಡಳಿಯ ಪ್ರತಿನಿಧಿಗಳಾಗ್ತಾರೆ. ಸಹಕಾರ ಮಂಡಳಿಯೇ ಆಯ್ಕೆ ಮಾಡತಕ್ಕಂಥದ್ದು ಒಬ್ಬ ಅಧ್ಯಕ್ಷರಾಗಿರ್ತಾರೆ. ಸರ್ಕಾರದ ವತಿಯಿಂದ ಒಬ್ಬರು IAS ಆಫೀಸರು, ಅದರ MD ಮ್ಯಾನೇಜಿಂಗ್ ಡೈರೆಕ್ಟರ್ MD ಇರ್ತಾರೆ. ಈ ಥರ ಒಂದು ರಚನೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರದ ಮುಂದಿಟ್ಟಿದ್ವಿ. ಸಹಕಾರ ವ್ಯವಸ್ಥೆ ಇದು ಸರಿಯಾದ ಸಮಯ. ಇದು ಕೇಂದ್ರ ಸರ್ಕಾರದ ಮೂಲಕ ಆಗಬೇಕು. ಇದು ಮಂಡಳಿ ಅಂತ ರಾಜ್ಯ ಸರ್ಕಾರ ಮಾಡಾಗ್ತದೆ. ಆ ಮಂಡಳಿ, ತೊಗರಿ ಮಂಡಳಿ, ಈ ಕೆಲವೊಂದು ಮಂಡಳಿಗಳಿದ್ದಾವೆ, ಇದು ಉಪಯೋಗಕ್ಕೆ ಬರೋದಿಲ್ಲ ರಾಜ್ಯ ಸರ್ಕಾರದಾದರೆ. ಇದನ್ನು ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್, ಇವತ್ತು ಕಾಫಿ ಬೋರ್ಡು ಅನ್ನೋದು ಆ್ಯಕ್ಟ್ ಆಫ್ ಪಾರ್ಲಿಮೆಂಟಲ್ಲಿ ಮೂಲಕ ಬರತಕ್ಕಂಥದ್ದು. ಇವೆಲ್ಲ ಗಹನ ಉದ್ದೇಶಗಳು ಹೇಳಿದ್ನಲ್ಲ, ಅಡಿಕೆಗೆ ಪರ್ಯಾಯ ಬಳಕೆ, ಅಡಿಕೆಯ ರೋಗ ರುಜಿನಗಳನ್ನು ಸಂಶೋಧನೆ ಮಾಡಲಿಕ್ಕೆ. ಇವತ್ತು ಕಾಫಿ ಬೋರ್ಡಿನ ಒಂದು ವ್ಯಾಪ್ತಿಯಲ್ಲಿ ಬಾಳೆಹೊನ್ನೂರಿನ ಕಾಫಿ ರಿಸರ್ಚ್ ಅಂತಿದೆ. ಕಾಫಿ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ, ರೋಗಗಳನ್ನು ಬಗೆಹರಿಸೋಕ್ಕಿದ್ದಾವೆ. ಅದೇ ಥರ ಅಡಿಕೆಗೆ ಒಂದು ತನ್ನೆಲ್ಲ ಸಂಶೋಧನಾ ವ್ಯವಸ್ಥೆ ಬೇಕು. ಇವೆಲ್ಲ ಆಗಬೇಕು ಅಂತ ಆದಾಗ ಅಡಿಕೆಯ ಸಹಕಾರ ವ್ಯವಸ್ಥೆ ಇವತ್ತು ಮುಂದೆ ಬಂದು ತನ್ನ ವ್ಯಾಪ್ತಿಯೇ ಒಂದು ಮಂಡಳಿ ಮಾಡಬೇಕು. ಈ ಮಂಡಳಿಗೆ ರಾಜಕೀಯ ಒತ್ತಡ ಬೇಕು. ಈಗ ನಾವು ಕೃಷಿ ಬೆಲೆ ಆಯೋಗ ವರದಿಯನ್ನು, ಫೀಸಿಬಿಲಿಟಿ ರಿಪೋರ್ಟನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಆದರೆ ಸಮಸ್ಯೆ ಬರೋದು ಈಗ ಮಂಡಳಿ ಅಂತ ಕೇಂದ್ರ ಸರ್ಕಾರ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ, ಅಯ್ಯೋ ಅದೊಂದು ದೊಡ್ಡ ಕಾಫಿ ಮಂಡಳಿಗೆ ನಾವು ದುಡ್ಡು ಕೊಡೋಕ್ಕಾಗೋದಿಲ್ಲ ಅಂತ. ಆದರೆ ಇಲ್ಲಿ ಬಹಳ ಮುಖ್ಯವಾದ ವಿಚಾರ, ಅಡಿಕೆ ಬೆಳೆಗಾರರು ಗಮನ ಹರಿಸಬೇಕು. ಸಹಕಾರ ವ್ಯವಸ್ಥೆ ಮೇಲೆ ಒತ್ತಡ ಹಾಕಬೇಕು. ಸಂಶೋಧನೆಗೆ ಮಂಡಳಿಗೆ ಹಣಕಾಸು ಬೇಕು. ಸರ್ಕಾರದಿಂದ ಕೇಳೋದಲ್ಲ. 1 ಕ್ವಿಂಟಾಲಿಗೆ 50,000 ಇರಬೇಕು ಅಂತಾದಾಗ 10 ಲಕ್ಷ ಕ್ವಿಂಟಾಲು ಟನ್ಗಳು, 100 ಲಕ್ಷ ಕ್ವಿಂಟಾಲ್ ಕರ್ನಾಟಕದಲ್ಲಿ ಆಗ್ತವೆ. ಹೆಚ್ಚು ಕಡಿಮೆ 17-18 ಲಕ್ಷ ಕ್ವಿಂಟಾಲು ತಮಿಳುನಾಡು, ಕೇರಳ ಒಟ್ಟು ಸೇರಿಬಿಟ್ಟು ಟನ್ಗಳು ಆಗ್ತವೆ. ಕರ್ನಾಟಕದ ಅಡಿಕೆ ಬೆಳೆಗಾರರು 1 ಕ್ವಿಂಟಾಲ್ ಅಡಿಕೆ 50,000 ರೂಪಾಯಿ ಅಡಿಕೆ ಬಂದಿದ್ದೆ, ಅದರಲ್ಲಿ 100 ರೂಪಾಯಿಯನ್ನು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ತೆಗೆದಿಟ್ಟಾದಲ್ಲಿ ಸರ್ಕಾರದ ಮುಂದೆ ಕೈ ಬೇಡತಕ್ಕಂಥ ಅವಕಾಶ ಇಲ್ಲವೇ ಇಲ್ಲ. ಇದನ್ನು ಸಹಕಾರ ವ್ಯವಸ್ಥೆ ಈ ಹಣಕಾಸನ್ನು ಇಟ್ಟು ಹೆಚ್ಚು ಕಡಿಮೆ 100 ರೂಪಾಯಿ ಅಂತ ಹೇಳಿಬಿಟ್ಟು ಇವತ್ತು 100-120 ಕೋಟಿ ರೂಪಾಯಿ ಪ್ರತಿ ವರ್ಷವೂ ಆಗ್ತವೆ. ಈ ವಿಚಾರದಲ್ಲಿ ಮಂಡಳಿಗೆ ನಾವು ಬೆಳೆಗಾರರ ಮೂಲಕ ಹಣಕಾಸು ಬರ, ಮಂಡಳಿಗೆ ಸೀಡ್ ಕ್ಯಾಪಿಟಲ್ ಬೇಕು, ಮೂಲಧನ ಅಂತ ಬೇಕಾಗ್ತವೆ. ಮೂಲಧನನ ಕೇಂದ್ರ ಸರ್ಕಾರ 100 ಕೋಟಿ ರೂಪಾಯಿ ಮೂಲಧನ ಸಾಕಾಗುತ್ತೆ. ನನ್ನ ಪ್ರಕಾರ ಅವರ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಪ್ರಕಾರ ಕೊಟ್ಟಿರ್ತಾರೆ. 100 ಕೋಟಿಲಿ 50 ಕೋಟಿ ಕೇಂದ್ರ ಸರ್ಕಾರ ತಗೊಳ್ಳಿ, 30-35 ಕೋಟಿ ರಾಜ್ಯ ಸರ್ಕಾರ ಕೊಡಲಿ, 10-15 ಕೋಟಿ ಅಡಿಕೆ ಬೆಳೆಗಾರ ಸಹಕಾರ ಸಂಸ್ಥೆಗಳು ಒಟ್ಟು ಸೇರಿ ಕೊಡಲಿ. 100 ಕೋಟಿಯ ಮಂಡಳಿ ಮಾಡೋಂಥದ್ದು ಮಲೆನಾಡಿನ ಶಿವಮೊಗ್ಗನೋ ನನ್ನ ದೃಷ್ಟಿಯಿಂದ, ಯಾಕೆಂದಾಗ ಕರಾವಳಿಗೆ ಎಲ್ಲದಕ್ಕೂ ಅತ್ಯಂತ ಸೂಕ್ತವಾದ ಪ್ರದೇಶ ಶಿವಮೊಗ್ಗದಲ್ಲೇ ಮಂಡಳಿ ಸ್ಥಾಪನೆ ಆಗಲಿ. 100 ಕೋಟಿ ಮಾಡಿಬಿಟ್ಟು ಪ್ರತಿ ವರ್ಷವೂ ಸಂಶೋಧನೆ ಆಗಬೇಕಲ್ಲ, ತಮ್ಮದೇ ಆದಂಥ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಿ. ಈಗ CPCRI ಕಾಸರಗೋಡಿನಲ್ಲಿ ಎಲ್ಲ ತೋಟದ ಬೆಳೆಗಳಿಗೆ ಸಂಶೋಧನೆ ಮಾಡೋಕ್ಕೆ ಕಾಸರಗೋಡಲ್ಲುಂಟು. ಆದರೆ ಅದರದ್ದು ಒಂದು ಬ್ರ್ಯಾಂಚು ವಿಠ್ಠಲದಲ್ಲಿದೆ. ವಿಠ್ಠಲಲ್ಲಿರತಕ್ಕಂಥ ಸಂಶೋಧನಾ ಕೇಂದ್ರವನ್ನು ಸಂಪೂರ್ಣ ಅಡಿಕೆ ಸಂಶೋಧನಾ ಕೇಂದ್ರ ಅಂತ ಮಾಡಲಿ. ಕೇಂದ್ರ ಸರ್ಕಾರದ ಜೊತೆ ವ್ಯವಹಾರ ಮಾಡಿ ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ಕ್ರಾಪ್ ರಿಸರ್ಚ್ ಸೆಂಟರ್ಸ್ನಿಂದ ಒಂದು ಬೆಳೆಗಳಿಗೆ ಪ್ರತ್ಯೇಕವಾದಂಥ ಸಂಶೋಧನಾ
ವ್ಯವಸ್ಥೆ ಇದೆ. ಅಡಿಕೆ ಕ್ರಾಪ್ ರಿಸರ್ಚ್ ಸೆಂಟರ್ಸನ್ನು ಅಲ್ಲಿ ತರಲಿ, ಅದಕ್ಕೆ ಬೇಕಾದ್ರೆ ಹಣಕಾಸನ್ನು ಕೊಡಲಿ, ಅದರ ನಿರ್ವಹಣೆಯನ್ನು ತಾನು ಮಾಡಲಿ. ಬಹುಶಃ ಅಡಿಕೆಯ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗ್ತವೆ. ಬಹಳ ಮುಖ್ಯವಾದ ವಿಚಾರ, ಕಾನೂನು ತೊಡಕು ಹೇಳಿದ್ವಿಲ್ಲ, ಅಡಿಕೆಯ ಗುಟ್ಕಾದ ಪರ್ಯಾಯವಾಗಿ ಅಡಿಕೆಯಿಂದ 10 ಉತ್ಪನ್ನಗಳು, ಅರೆಕಾ ಟೀ ಅನ್ನೋದು ಒಂದು ನಿವೇದನ ನಿಂಪೆಯನ್ನು ತರುಣ ಮಾಡಿರ್ತಕ್ಕಂಥದ್ದು. ಬಜಾನದ ಶಂಕರ ಭಟ್ ಅಂತ ಹೇಳ್ಬಿಟ್ಟು, ಬದಾನದ ಶಂಕರ ಭಟ್ ಅಂತೇಳಿ ಪುತ್ತೂರಿನ ಒಬ್ಬರು ಆಯುರ್ವೇದ ಡಾಕ್ಟ್ರು 10 ಉತ್ಪನ್ನಗಳನ್ನು ತಂದಿದ್ದಾರೆ. ಅವೆಲ್ಲದೂ ಆರೋಗ್ಯಕರ ಉತ್ಪನ್ನಗಳು. ಆ ಎಲ್ಲ ಉತ್ಪನ್ನಗಳ ವಿಚಾರದಲ್ಲಿ ಅಡಿಕೆಯ ಹೆಸರಿನಲ್ಲಿ ಆ ಉತ್ಪನ್ನಗಳನ್ನು ಪೇಟೆಂಟ್ ಮಾಡಿಸ್ಬೇಕು. ಬೌದ್ಧಿಕ ಸನದಿನ ಹಕ್ಕನ್ನು ಏನಂತ ಮಾಡ್ತಕ್ಕಂಥದ್ದು, ಅಡಿಕೆಯನ್ನು ಆಹಾರ ಅಲ್ಲ, ಜಗಿದು ಉಗುಳತಕ್ಕಂಥ ಉತ್ತೇಜಕ ಅಲ್ಲ, ಅಡಿಕೆಯನ್ನು ಅತ್ಯಂತ ಉತ್ಕೃಷ್ಟ ನ್ಯೂಟ್ರಾಸ್ಯೂಟಿಕಲ್, ಆರೋಗ್ಯ ಮತ್ತು ಪೌಷ್ಟಿಕಾಂಶತೆ ತುಂಬಿರತಕ್ಕಂಥ ಕೂಡಿರತಕ್ಕಂಥ ಉತ್ಪನ್ನ ಅಂತ ಪೇಟೆಂಟ್ ಮಾಡಿದ್ದೆ. ಅದರಲ್ಲಿ ಕೋರ್ಟ್ ಮುಂದೆ ಗುಟ್ಕಾ ಬೇಡ ಸ್ವಾಮಿ, ಅಡಿಕೆ ಅನ್ನತಕ್ಕಂಥದ್ದು ಆಹಾರ ಹೌದು, ಅಡಿಕೆಯಲ್ಲಿ ಉತ್ತೇಜಕನೇ ಇರೋದು ಹೌದು, ಅಡಿಕೆಯಲ್ಲಿ ಆಲ್ಕಹೈಡ್ ಇರೋದು ಹೌದು, ಆದರೆ ಬರಿದೇ ಆಹಾರ ಅಲ್ಲ, ಆರೋಗ್ಯ ಔಷಧಿ ಇರತಕ್ಕಂಥ ಆಹಾರ. ಹಾಗಾಗಿ ಆ ಥರ ಪೇಟೆಂಟ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮಲ್ಲಿರತಕ್ಕಂಥ ಎಲ್ಲ ಈ ಅಪಾದನೆಗಳು, ಕೋರ್ಟ್ ಕೇಸ್ಗಳು, ಸಾಮಾಜಿಕವಾಗಿ ಇರತಕ್ಕಂಥ ಒಂದು ಅಪಾದನೆಗಳು, ಸಾಮಾಜಿಕವಾಗಿ ಇರತಕ್ಕಂಥ ಒಂದು ಏನಂತ ಹೇಳ್ತೀವಿ, ಸೋಷಿಯಲಿ ಒಂದು ವರ್ಜಿತವಾದಂಥ ಮುಖವಾಡ ಏನುಂಟು, ಅವೆಲ್ಲದೂ ದೂರ ಆಗ್ತವೆ. ಈ ಎಲ್ಲ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ಅಡಿಕೆಗೆ ಸಂಪೂರ್ಣವಾದಂಥ ಸದೃಢತೆ ಬರುತ್ತವೆ, ಅಡಿಕೆ ಬೆಳೆಗಾರರಿಗೆ ನೆಮ್ಮದಿ ಬರ್ತವೆ. ಇದೆಲ್ಲ ಆಗಬೇಕು ಅಂತ ಆದಾಗ ಅಡಿಕೆ ಬೆಳೆಗಾರರು ಬಹುಶಃ ಈಗ ಅಡಿಕೆ ಹಲವಾರು ಸಂಸ್ಥೆಗಳಿಗೆ ಈಗ ಚುನಾವಣೆ ಬರ್ತಾಯಿದೆ. ಮ್ಯಾಮ್ಕೋಗಿ ಬಹುಶಃ ಇನ್ನು 2-3 ತಿಂಗಳು ಚುನಾವಣೆ ಬರ್ತಿದೆ ಕಾಣುತ್ತೆ. ಚುನಾವಣಾ ವ್ಯವಸ್ಥೆಯನ್ನು ಅಡಿಕೆ ಬೆಳೆಗಾರರು, ಚುನಾವಣೆ ಯಾವ ಥರ ನಡೀತೆ, ಯಾರು ಅಧಿಕಾರಕ್ಕೆ ಬರ್ತಾರೆ, ಯಾರಿಗೆ ಅಧಿಕಾರ ಕೊಡಬೇಕು, ಅಧಿಕಾರ ಪಡೆದ ಮೇಲೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನತಕ್ಕಂಥದ್ದು ದೇಶದಲ್ಲೆಲ್ಲ ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧಿ, ಯಶಸ್ವಿ, ಮಹತ್ವದ ಒಂದು ಸಹಕಾರಿ ಪ್ರಯೋಗ ಅಮೂಲ್ ಅಂತಿದೆ. ವರ್ಗೀಸ್ ಕೊರಿಯನ್ ಸ್ಥಾಪಿಸ್ತಕ್ಕಂಥ ಅಮೂಲ್, ಕ್ಷೀರ ಉತ್ಪನ್ನಕ್ಕೆ ತಂದಿರತಕ್ಕಂಥ ಅಮೂಲ್. ನಾನು ಹೇಳಿದ ಎಲ್ಲ ವಿಚಾರಗಳೆಲ್ಲ ಅದು ಭಾಳ ಮುಂದುವರೆದು ಬಿಟ್ಟಿದೆ. ಹಾಲಿಗೆ ಮೌಲ್ಯವರ್ಧನೆ, ಹಾಲಿಂದ ಅತ್ಯುತ್ಕೃಷ್ಟ ಆಹಾರಗಳು, ಚಾಕ್ಲೇಟ್ಗಳು ಎಲ್ಲ ತನ್ನ ಜೊತೆಗೆ ಅಮೂಲ್ನಿಗೆ 2 ವಿಚಾರ, ಇದು ಬಹಳ ಮುಖ್ಯವಾದ ವಿಚಾರ. ಅಮೂಲ್ ಒಳಗಡೆ ಯಾವುದೇ ರೀತಿಯ ರಾಜಕೀಯ ತಂದಿಲ್ಲ. ಯಾಕೆಂದರೆ ಸಹಕಾರಿ ಸಂಘಟನೆಯೇ ಒಂದು ದೊಡ್ಡ ರಾಜಕೀಯ ವ್ಯವಸ್ಥೆ. ಪಕ್ಷ ರಾಜಕೀಯದಿಂದ ದೂರ ಇಟ್ಟಿದ್ದಾರೆ. ಗುಜರಾತ್ನಲ್ಲಿ ನೀವು BJP, ಕಾಂಗ್ರೆಸ್, ಬೇರೆ ಬೇರೆ ಪಕ್ಷದವರು ಇರ್ಬೋದು, ಆದರೆ ಅಮೂಲ್ ಆಡಳಿತ ವ್ಯವಸ್ಥೆ ಬಂದಾಗ ಎಲ್ಲವನ್ನು ಹೊರಗಡೆ ಇಟ್ಟಿದ್ದಾರೆ. ಯಾವುದೇ ತತ್ವ ಸಿದ್ಧಾಂತಗಳಿಲ್ಲ. ನಮ್ಮ ಒಂದು ಆ ತತ್ವ ಈ ಸಿದ್ಧಾಂತಗಳಿಗೆ ಒಳಗಾಗಿ ಅಡಿಕೆಯ ಒಂದು ಸಹಕಾರಿ ಮಾರುಕಟ್ಟೆ ವ್ಯವಸ್ಥೆ ಇವತ್ತು ಸ್ವಲ್ಪ ಸಮಸ್ಯೆಗೆ ಸಿಕ್ಕಾಕೊಂಡಿದೆ. ಸಹಕಾರವೇ ದೊಡ್ಡ ಸಿದ್ಧಾಂತ. ನನಗೋಸ್ಕರ ಬೇರೆಯವರು, ಈಚ್ ಫಾರ್ ಆಲ್ ಫಾರ್ ಈಚ್, ಎಲ್ಲರಿಗೂ ಸಮಾನ ಅಧಿಕಾರ, ಒನ್ ವೋಟ್ 1 ಪರ್ಸನ್, ನೀವು ಎಷ್ಟೇ ಶೇರ್ ಕ್ಯಾಪಿಟಲ್ ಹಾಕಿರಿ, ಸಹಕಾರ ವ್ಯವಸ್ಥೆ, ಆ ಮೂಲಕ ಎಲ್ಲರೂ ಬದುಕಬೇಕು ಅನ್ನತಕ್ಕಂಥದ್ದು ಸಮಾನತೆ. ಜೊತೆಗೆ ಇವತ್ತು ವಿಶ್ವದಾದ್ಯಂತ ಸಹಕಾರ ವ್ಯವಸ್ಥೆ ಕೃಷಿಯಲ್ಲಿ ಬರ್ತಾ ಇದ್ದೇವೆ. ನಾವು ಬದುಕಬೇಕು, ಎಲ್ಲರೂ ಬದುಕಬೇಕು, ಮತ್ತು ಪರಿಸರ ದೃಷ್ಟಿಯಿಂದ, ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯ ದೃಷ್ಟಿಯಿಂದ. ಯಾಕೆಂದರೆ ಅಡಿಕೆ ಇವತ್ತು ಅಡಿಕೆ ಬೆಳೆ ಅನ್ನತಕ್ಕಂಥದ್ದು ಪಶ್ಚಿಮ ಘಟ್ಟದಲ್ಲಿ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ಗಳಾಗ್ತಾ ಇದ್ದಾವೆ. ಅಡಿಕೆಯ ಒಂದು ನೀರು, ಅತಿಯಾದ ಕೆಮಿಕಲ್ ಬಳಕೆ ಕೆಲವು ಕಡೆ ನಡೀತಿದೆ. ಇವೆಲ್ಲದೊಂದು ಶುದ್ಧವಾದಂಥ, ಪರಿಸರ ದೃಷ್ಟಿಯಿಂದ ಶುದ್ಧವಾದಂಥ ಅಡಿಕೆ ಬೆಳೆ. ಇವತ್ತು ಮೂಲತಃ ಅಡಿಕೆ ಅನ್ನೋದು ಸಾವಯವ ಬೆಳೆ. ಪಶ್ಚಿಮ ಘಟ್ಟದ ಅಡಿಕೆ ಬೆಳೆ ಅನ್ನೋದು ಮೂಲತಃ ಸಾವಯವ ಬೆಳೆ, ಮೂಲತಃ ಡೈವರ್ಸಿಫೈಡ್ ವೈವಿಧ್ಯಮಯ ಬೆಳೆ. ಇದನ್ನು ಹೆಚ್ಚು ಸದೃಢಗೊಳಿಸಿದ್ದಾಗಲಿ ಸಾವಯವವಾದಂಥ ಕೃಷಿ ಪದ್ಧತಿ, ವೈವಿಧ್ಯಮಯವಾದಂಥ ಕೃಷಿ ಪದ್ಧತಿ ಸದೃಢ ಮಾಡಿದ್ದೇ ಆದಲ್ಲಿ ಇವತ್ತು ಹವಾಮಾನ ವೈಪರೀತ್ಯಕ್ಕೂ ಕೂಡ ಅಡಿಕೆ ಬೆಳೆಯಿಂದ ಪರಿಹಾರ ಸಿಗತಕ್ಕಂಥ ಸಾಧ್ಯತೆ ಉಂಟು. ಇವತ್ತು ಹವಾಮಾನ ವೈಪರೀತ್ಯಕ್ಕೆ ಕಾರ್ಬನ್ ಫಾರ್ಮಿಂಗ್ ಅಂತ ಬರ್ತವೆ. ಸಂಶೋಧನೆ ನಡೆದಿದೆ. ನನ್ನೊಬ್ಬ ವಿದ್ಯಾರ್ಥಿನಿ ಮಾಡಿರ್ತಕ್ಕಂಥ ಸಂಶೋಧನೆ ಪ್ರಕಾರ ಪ್ರತಿಯೊಂದು ಅಡಿಕೆ ಬೆಳೆಗಾರರು ಕೂಡ ಅಡಿಕೆಯನ್ನು ಒಂದು ಗಿಡ, ಮರ, ಅಡಿಕೆಯ ಸುತ್ತಮುತ್ತ ಸೊಪ್ಪಿನ ಬೆಟ್ಟಗಳು, ಅಡಿಕೆಯ ತೋಟದೊಳಗೆ 10 ಮರಗಳು, ಇವೆಲ್ಲದರ ಮೂಲಕ ಒಂದು ರೀತಿಯ ಅಡಿಕೆಯ ಮೂಲಕ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ ಹೇಳ್ತಾರೆ. ಅಂದರೆ ಇಂಗಾಲಾಮ್ಲಗಳನ್ನು ಸ್ಥಿರೀಕರಣ ಮಾಡತಕ್ಕಂಥ ಪ್ರಕ್ರಿಯೆಗಳು ಆಗ್ತವೆ. ನೀವು ಬರೀ ಅಡಿಕೆ ಬೆಳೆಗಾರ ಮಾತ್ರ ಅಂತಲ್ಲ, ಇಂಗಾಲಾಮ್ಲದ ಸ್ಥಿರೀಕರಣ ಪ್ರಕ್ರಿಯೆಗಳು ಕೂಡ ಅಡಿಕೆ ಮೂಲಕ ಆಗ್ತವೆ.
ಇದಕ್ಕೂ ಕೂಡ ಅಡಿಕೆ ಬೆಳೆಗಾರರಿಗೆ ಪ್ರತಿಫಲ ಸಿಗಬೇಕು. ಇವೆಲ್ಲ ಆಗಬೇಕು ಅಂತ ಅದರಲ್ಲಿ ಅಡಿಕೆಯ ಒಂದು ಮಂಡಳಿಯ ಉದ್ದೇಶ ಇದು ಹೌದು. ಅಡಿಕೆ ಅನ್ನೋದು ಬರೀದೆ ಬೆಳೀತಾ ಇಲ್ಲ, ಉತ್ಪನ್ನಗಳನ್ನು ಕೊಡ್ತಾ ಇಲ್ಲ, ಉತ್ಪನ್ನಗಳನ್ನು ಜೊತೆಗೆ ಈ ಪಶ್ಚಿಮ ಘಟ್ಟದ ಒಂದು ಅರಣ್ಯದ ಒಂದು ಹಿನ್ನೆಲೆಯಲ್ಲಿ ಪರಿಸರ ಸೇವೆಯೇ ಕೂಡ ಮಾಡ್ತಾ ಇದ್ದೇವೆ. ಎಲ್ಲವೂ ಸಾಕಾರಗೊಳ್ಳಬೇಕು ಅಂತ ಅದಲ್ಲಿ ಅಡಿಕೆ ಬೆಳೆಗಾರರು ತಮಗಿರತಕ್ಕಂಥ ಈ ಒಂದು ಸಾಧ್ಯತೆಗಳನ್ನು, ತಮಗೆ ಬೇಕಾದಂಥ ಒಂದು ಇವೆಲ್ಲರ ದೃಷ್ಟಿಯಿಂದ ಅಡಿಕೆಯನ್ನು ಈ ಒಂದು ಸಮಗ್ರ ದೃಷ್ಟಿಯಿಂದ ನೋಡ್ತಕ್ಕಂಥ ಯಾವುದೇ ಪಕ್ಷ, ಪದೇ ಪದೇ ಹೇಳ್ತೀನಿ, ಯಾಕೆಂದಾಗ ಈ ದೇಶದ ಒಂದು ಸಹಕಾರ ವ್ಯವಸ್ಥೆಯ ದುರಂತ ಅಂದ್ಬಿಟ್ರೆ ಪಕ್ಷ ರಾಜಕೀಯ ಅದರೊಳಗಡೆ ಬರ್ತವೆ. ಆ ಪಕ್ಷದ ಹಿಂದೆಲೆ ಇರತಕ್ಕಂಥ ಸಿದ್ಧಾಂತಗಳು ಬರ್ತಿದ್ದಾವೆ. ಸಿದ್ಧಾಂತಗಳು ಪಕ್ಷಗಳು ಅಡಿಕೆಯ ಸಹಕಾರ ವ್ಯವಸ್ಥೆಯನ್ನು ನಿಯಂತ್ರಿಸಿದಲ್ಲಿ ಎಲ್ಲ ದಾರಿ ಹೋಗ್ತವೆ. ಅದರಿಂದ ನ್ಯೂಟ್ರಲ್ ಆದಂಥ ಒಂದು ಅಧಿಕಾರ ವ್ಯವಸ್ಥೆ ಅಡಿಕೆಯ ಸಹಕಾರ ವ್ಯವಸ್ಥೆಗೆ ಬರಬೇಕು. ಪಕ್ಷ ರಾಜಕೀಯ ಮತ್ತು ಸೈದ್ಧಾಂತಿಕ ರಾಜಕಾರಣದಿಂದ ನ್ಯೂಟ್ರಲ್ ಆಗಿರತಕ್ಕಂಥದ್ದು. ಓನ್ಲಿ ಸಿದ್ಧಾಂತ ಸಹಕಾರ, ಅದಕ್ಕೆ ದೊಡ್ಡ ಸಿದ್ಧಾಂತ ಯಾವುದು ಬೇಕಂತಿಲ್ಲ. ಪಕ್ಷನ ಬಿಟ್ಟರೆ ರೈತರಿಗೆ ಸೇವೆ ಮಾಡತಕ್ಕಂಥದ್ದೇ ಪಕ್ಷ. ಆ ರೀತಿಯ ಒಂದು ವ್ಯವಸ್ಥೆಯನ್ನು ತಂದಿದ್ದೇ ಆದಲ್ಲಿ ಇವೆಲ್ಲದನ್ನು ತರಕ್ಕೆ ಸಾಧ್ಯತೆ ಉಂಟು. ಅಡಿಕೆ ಬೆಳೆಗಾರರು, ಪ್ರಬುದ್ಧ ಅಡಿಕೆ ಬೆಳೆಗಾರರು ಇದನ್ನು ಯೋಚನೆ ಮಾಡ್ತಾರೆ ಅನ್ನೋ ಶಕ್ತಿ ನನಗುಂಟು. ಸಮಸ್ಯೆ ಇದೆ, ಆತಂಕ ಇದೆ, ಅನುಮಾನಗಳಿದ್ದಾವೆ, ಅಪಾರ ಭರವಸೆಯನ್ನು ಕೂಡ ಅಡಿಕೆ ಬೆಳೆಗಾರರ ಮುಂದಿದೆ. ಈ ಭರವಸೆಯನ್ನು ಯಾವ ರೀತಿ ಬಳಸಿಕೊಳ್ಳುತ್ತಾರೆ ಅನ್ನುವ ಒಂದು ವಿಚಾರದ ಮೇಲೆ ಅಡಿಕೆಯ ಭವಿಷ್ಯ ಮತ್ತು ಅಡಿಕೆ ಬೆಳೆಗಾರರ ಭವಿಷ್ಯ ನಿಂತಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.